ಚುನಾವಣಾ ಅಧಿಕಾರಿ ಒಂದು ಸವಾಲನ್ನ ಹಾಕಿದ್ರು ರಾಹುಲ್ ಗಾಂಧಿಗೆ. ಆದ್ರೆ ಆ ಸವಾಲನ್ನ ರಾಹುಲ್ ಗಾಂಧಿ ಸ್ವೀಕರಿಸಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ದೂರನ್ನ ಕೊಡದೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ದೂರು ಕೊಟ್ಟಿಲ್ಲ. ದೂರು ಕೊಡೋದಕ್ಕೆ 3 ಗಂಟೆಗೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಆಯೋಗ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ದೂರು ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು, ಆದ್ರೆ ದೂರನ್ನ ಕೊಟ್ಟಿಲ್ಲ. ಮತ್ತೆ ರಾಹುಲ್ ಗಾಂಧಿಯಿಂದ ಹಿಟ್ ಅಂಡ್ ರನ್. ದೂರು ಕೊಡೋದಕ್ಕೆ 3 ಗಂಟೆ ಡೆಡ್ ಲೈನ್ ಆಯೋಗ ಕೊಟ್ಟಿದ್ದು. ದೂರು ಕೊಡ್ತಾರಾ ಅನ್ನುವಂತ ಪ್ರಶ್ನೆಗಳಿದ್ವು, ಆದ್ರೆ ದೂರು ಕೊಡದೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ಈಗಾಗಲೇ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ವ್ಯಾಪಕವಾಗಿ ಮತಕಳ್ಳತನ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು. ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ ಅನ್ನುವಂಥ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ ನಂತರದಲ್ಲಿ ದೂರು ಕೊಡ್ತಾರಾ ಅನ್ನುವಂಥದ್ದಿತ್ತು, ಆದ್ರೆ ಕೊಟ್ಟಿಲ್ಲ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲು ನಿರ್ಧಾರವನ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಗೆ ಈಗ ತೆರಳಿದ್ದಾರೆ ರಾಹುಲ್ ಗಾಂಧಿ. ಸದಾಶಿವನಗರದ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ತೆರಳಿದ್ದಾರೆ. ಖರ್ಗೆ ಮನೆಯಲ್ಲಿ ಊಟ ಮಾಡ್ತಾರೆ, ಆನಂತರದಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಬಹಳ ಗಂಭೀರವಾದಂತ ಆರೋಪ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ. ಆ ನಂತರದಲ್ಲಿ ಬರೀ ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡ್ತಾರ ಅನ್ನುವಂತ ಪ್ರಶ್ನೆಗಳಿದ್ವು. ಅದೇ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಯೋಗಕ್ಕೆ ದೂರನ್ನ ಕೊಡ್ತಾರಾ, ಏನ್ ಮಾಡ್ತಾರೆ, ಡೀಟೇಲ್ಸ್ ಏನಿದೆ ಸುರೇಶ್? ಎಸ್ ಅಶ್ವಿನಿ, ಈಗ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ರು. ಕಳೆದ 1 ವಾರಗಳಿಂದ ಇದರೇ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಾಚಾಟಗಳನ್ನ ಮಾಡೋದ್ರ ಜೊತೆಗೆ ಗಂಭೀರವಾದಂತಹ ಆರೋಪಗಳನ್ನ ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ರಾಜ್ಯ ನಾಯಕರು ಕೂಡ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈ ಹಿಂದೆ ಏನು ಘೋಷಣೆ ಮಾಡಿದ್ರು, ಏನೋ ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರತಿಭಟನಾ ಸಮಾವೇಶ ಆಗುತ್ತೆ, ಅದಾದ ನಂತರ ಏನೋ ಚುನಾವಣಾ ಭೇಟಿ ಮಾಡಿ ನಾವು ದಾಖಲೆಗಳನ್ನ ಕೊಡ್ತೇವೆ, ದಾಖಲೆ ಸಮೇತ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಈಗ ಆಡಿದ ಮಾತನ್ನ ಉಟ್ಕೊಳ್ಳೋದ್ರಲ್ಲಿ ಸಫಲ ಇದ್ದಾರೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಒಂದಷ್ಟು ಲೀಗಲ್ಗೋಸ್ಕರ ಎದುರ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸದ್ಯ ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ರಾಜ್ಯ ಚುನಾವಣಾ ಅಧಿಕಾರಿ ಒಂದು ಸವಾಲನ್ನ ಹಾಕಿದ್ರು ರಾಹುಲ್ ಗಾಂಧಿಗೆ. ಆದ್ರೆ ಆ ಸವಾಲನ್ನ ರಾಹುಲ್ ಗಾಂಧಿ ಸ್ವೀಕರಿಸಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ದೂರನ್ನ ಕೊಡದೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ದೂರು ಕೊಟ್ಟಿಲ್ಲ. ದೂರು ಕೊಡೋದಕ್ಕೆ 3 ಗಂಟೆಗೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಆಯೋಗ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ದೂರು ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು, ಆದ್ರೆ ದೂರನ್ನ ಕೊಟ್ಟಿಲ್ಲ. ಮತ್ತೆ ರಾಹುಲ್ ಗಾಂಧಿಯಿಂದ ಹಿಟ್ ಅಂಡ್ ರನ್. ದೂರು ಕೊಡೋದಕ್ಕೆ 3 ಗಂಟೆ ಡೆಡ್ ಲೈನ್ ಆಯೋಗ ಕೊಟ್ಟಿದ್ದು. ದೂರು ಕೊಡ್ತಾರಾ ಅನ್ನುವಂತ ಪ್ರಶ್ನೆಗಳಿದ್ವು, ಆದ್ರೆ ದೂರು ಕೊಡದೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ. ಈಗಾಗಲೇ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ವ್ಯಾಪಕವಾಗಿ ಮತಕಳ್ಳತನ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು. ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ ಅನ್ನುವಂಥ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ ನಂತರದಲ್ಲಿ ದೂರು ಕೊಡ್ತಾರಾ ಅನ್ನುವಂಥದ್ದಿತ್ತು, ಆದ್ರೆ ಕೊಟ್ಟಿಲ್ಲ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲು ನಿರ್ಧಾರವನ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಗೆ ಈಗ ತೆರಳಿದ್ದಾರೆ ರಾಹುಲ್ ಗಾಂಧಿ. ಸದಾಶಿವನಗರದ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ತೆರಳಿದ್ದಾರೆ. ಖರ್ಗೆ ಮನೆಯಲ್ಲಿ ಊಟ ಮಾಡ್ತಾರೆ, ಆನಂತರದಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಬಹಳ ಗಂಭೀರವಾದಂತಹ ಆರೋಪ
ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ. ಆ ನಂತರದಲ್ಲಿ ಬರೀ ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡ್ತಾರ ಅನ್ನುವಂತ ಪ್ರಶ್ನೆಗಳಿದ್ದು ಅದೇ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಯೋಗಕ್ಕೆ ದೂರನ್ನ ಕೊಡ್ತಾರಾ, ಏನ್ ಮಾಡ್ತಾರೆ, ಡೀಟೇಲ್ಸ್ ಏನಿದೆ ಸುರೇಶ್? ಎಸ್ ಅಶ್ವಿನಿ, ಈಗ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ರು. ಕಳೆದ ಒಂದು ವಾರಗಳಿಂದ ಇದರೇ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಾಟಗಳನ್ನ ಮಾಡೋದ್ರ ಜೊತೆಗೆ ಗಂಭೀರವಾದಂತಹ ಆರೋಪಗಳನ್ನ ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ರಾಜ್ಯ ನಾಯಕರು ಕೂಡ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈ ಹಿಂದೆ ಏನು ಘೋಷಣೆ ಮಾಡಿದ್ರು, ಏನೋ ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರತಿಭಟನಾ ಸಮಾವೇಶ ಆಗುತ್ತೆ, ಅದಾದ ನಂತರ ಏನೋ ಚುನಾವಣಾ ಆಯೋಗ ಭೇಟಿ ಮಾಡಿ ನಾವು ದಾಖಲೆಗಳನ್ನ ಕೊಡ್ತೇವೆ, ದಾಖಲೆ ಸಮೇತ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಈಗ ಆಡಿದ ಮಾತನ್ನ ಉಟ್ಕೊಳ್ಳೋದ್ರಲ್ಲಿ ಸಫಲ ಇದ್ದಾರೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈಗ ಒಂದಷ್ಟು ಲೀಗಲ್ ಗೋಸ್ಕರ ಎದುರ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸದ್ಯ ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ರಾಜ್ಯ ಚುನಾವಣಾ ಅಧಿಕಾರಿ ಒಂದು ಸವಾಲನ್ನ ಹಾಕಿದ್ರು ರಾಹುಲ್ ಗಾಂಧಿಗೆ. ಆದ್ರೆ ಆ ಸವಾಲನ್ನ ರಾಹುಲ್ ಗಾಂಧಿ ಸ್ವೀಕರಿಸಿಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ದೂರನ್ನ ಕೊಡದೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ದೂರು ಕೊಟ್ಟಿಲ್ಲ. ದೂರು ಕೊಡೋದಕ್ಕೆ 3 ಗಂಟೆಗೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಆಯೋಗ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ದೂರು ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು, ಆದ್ರೆ ದೂರನ್ನ ಕೊಟ್ಟಿಲ್ಲ. ಮತ್ತೆ ರಾಹುಲ್ ಗಾಂಧಿಯಿಂದ ಹಿಟ್ ಅಂಡ್ ರನ್. ದೂರು ಕೊಡೋದಕ್ಕೆ 3 ಗಂಟೆ ಡೆಡ್ ಲೈನ್ ಆಯೋಗ ಕೊಟ್ಟಿದ್ದು. ದೂರು ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳಿದ್ವು, ಆದ್ರೆ ದೂರು ಕೊಡದೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ವ್ಯಾಪಕವಾಗಿ ಮತಕಳ್ಳತನ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರು. ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸಂವಿಧಾನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ ಅನ್ನುವಂಥ ಬಹಳ ಗಂಭೀರವಾದಂತಹ ಆರೋಪವನ್ನ ಮಾಡಿದ ನಂತರದಲ್ಲಿ ದೂರು ಕೊಡ್ತಾರಾ ಅನ್ನುವಂಥದ್ದಿತ್ತು, ಆದ್ರೆ ಕೊಟ್ಟಿಲ್ಲ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತೆರಳಿದ್ದಾರೆ ರಾಹುಲ್ ಗಾಂಧಿ. ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲು ನಿರ್ಧಾರವನ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಗೆ ಈಗ ತೆರಳಿದ್ದಾರೆ ರಾಹುಲ್ ಗಾಂಧಿ. ಸದಾಶಿವನಗರದ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ತೆರಳಿದ್ದಾರೆ. ಖರ್ಗೆ ಮನೆಯಲ್ಲಿ ಊಟ ಮಾಡ್ತಾರೆ, ಆ ನಂತರದಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಬಹಳ ಗಂಭೀರವಾದಂತಹ ಆರೋಪ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ. ಆ ನಂತರದಲ್ಲಿ ಬರೀ ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡ್ತಾರ ಅನ್ನುವಂತ ಪ್ರಶ್ನೆಗಳಿದ್ದು ಅದೇ ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಯೋಗಕ್ಕೆ ದೂರನ್ನ ಕೊಡ್ತಾರಾ, ಏನ್ ಮಾಡ್ತಾರೆ, ಡೀಟೇಲ್ಸ್ ಏನಿದೆ ಸುರೇಶ್? ಎಸ್ ಅಶ್ವಿನಿ, ಈಗ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ರು. ಕಳೆದ ಒಂದು ವಾರಗಳಿಂದ ಇದರೇ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಾಟಗಳನ್ನ ಮಾಡೋದ್ರ ಜೊತೆಗೆ ಗಂಭೀರವಾದಂತಹ ಆರೋಪಗಳನ್ನ ಕೇವಲ ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ರಾಜ್ಯ ನಾಯಕರು ಕೂಡ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈ ಹಿಂದೆ ಏನು ಘೋಷಣೆ ಮಾಡಿದ್ರು, ಏನೋ ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರತಿಭಟನಾ ಸಮಾವೇಶ ಆಗುತ್ತೆ, ಅದಾದ ನಂತರ ಏನೋ ಚುನಾವಣಾ ಆಯೋಗ ಭೇಟಿ ಮಾಡಿ ನಾವು ದಾಖಲೆಗಳನ್ನ ಕೊಡ್ತೇವೆ, ದಾಖಲೆ ಸಮೇತ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಈಗ ಆಡಿದ ಮಾತನ್ನ ಉಟ್ಕೊಳ್ಳೋದ್ರಲ್ಲಿ ಸಫಲ ಇದ್ದಾರೆ ಅಂತಕ್ಕಂಥ